ಐಂ ಹ್ರೀಂ ಶ್ರೀಂ ಶ್ರೀಮಾತ್ರೇ ನಮಃ. ಎಲ್ರಿಗೂ ನಮಸ್ಕಾರ. ಲಲಿತಾ ಸಹಸ್ರನಾಮದ 13ನೆಯ ನಾಮ ಓಂ ಚಂಪಕಾಶೋಕ ಪುನ್ನಾಗ ಸೌಗಂಧಿಕಲಸತ್ಕಚಾಯೈ ನಮಃ. ಏನು ಚಂಪಕಾಶೋಕ ಪುನ್ನಾಗ ಸೌಗಂಧಿಕ ಲಸತ್ಕಚ ಅಂದರೆ ಏನು ಅಂದರೆ, ಇಲ್ಲಿ ಲಲಿತಾ ಪರಮೇಶ್ವರಿಯನ್ನ ಚಂಪಕ ಅಶೋಕ ಪುನ್ನಾಗ ಸೌಗಂಧಿಕ ಲಸತ್ಕಚ ಅನ್ನೋ ಶ್ರೀನಾಮದಿಂದ ಉಪಾಸನೆ ಮಾಡ್ತಾ ಇದ್ದೀವಿ. ಇಲ್ಲಿ ತಿಳಿಸಿದ 4 ಪ್ರಮುಖ ಪುಷ್ಪಗಳಿಂದ, ಯಾವುದು ಚಂಪಕ, ಅಶೋಕ, ಪುನ್ನಾಗ, ಸೌಗಂಧಿಕ, ಈ 4 ಪ್ರಮುಖವಾದ ಪುಷ್ಪಗಳಿಂದ ಅಲಂಕೃತವಾಗಿರ್ತಕ್ಕಂತಹ ಕೇಶರಾಶಿಯಿಂದ ಪರಿಶೋಭಿತಳಾದವಳು ಅಮ್ಮನವರು ಶ್ರೀಮಾತೆ ಅಂತ ಹೇಳಲಾಗಿದೆ. ಅರ್ಥ ಆಯ್ತಲ್ವ? ಇಲ್ಲಿ ಪ್ರಮುಖವಾಗಿರುವ 4 ಹೂಗಳನ್ನು ಹೇಳಿದ್ದೀವಿ. ಅರ್ಥ ಏನಪ್ಪ ಅಂದರೆ, ಬ್ರಹ್ಮಸೂತ್ರಕ್ಕೆ ಭಾಷ್ಯವನ್ನು ಬರೆಯುವಾಗಲೂ ಮೊದಲ 4 ಸೂತ್ರಗಳಾಗಿರ್ತಕ್ಕಂತಹ ಅಥಾತೋ ಬ್ರಹ್ಮ ಜಿಜ್ಞಾಸ ಜನ್ಮಾದ್ಯಸ್ಯತಃ ಶಾಸ್ತ್ರ್ಯೋನಿತ್ವಾತ್ ತತ್ವ ಸಮನ್ವಯಾತ್ ಅಂತ ಇಟ್ಕೊಂಡು ಆಧಾರವಾಗಿಟ್ಕೊಂಡು ಎಲ್ಲದಕ್ಕೂ ಭಾಷ್ಯವನ್ನು ಬರೆದಿದ್ದಾರೆ. ಹಾಗೆ ಇಲ್ಲಿಯೂ ಕೂಡ ಈ 4 ಪುಷ್ಪಗಳು ಕೇವಲ ಸಂಕೇತ, ಹಾಗೆಯೇ ಉಳಿದ ಪುಷ್ಪಗಳು ಇಲ್ಲವಲ್ಲ ಅನ್ನೋ ಅಗತ್ಯವೇ ಇಲ್ಲ. ಯಾಕೆಂದರೆ ಬೇಕಾದಷ್ಟಿದೆ, ಮಲ್ಲಿಗೆ ಸಂಪಿಗೆ ಬೇಕಾದಾಗಿದೆ, ಅದಿಲ್ಲ ಅನ್ನೋ ಹಾಗೆ ಇಲ್ಲ. ಈ 4 ಮೇಯ್ನಾಗಿ ಇಟ್ಕೊಂಡು ವಿಶ್ವದಲ್ಲಿರ್ತಕ್ಕಂತಹ ಎಲ್ಲ ಪುಷ್ಪಗಳು ಶ್ರೀಮಾತೆಯ ಕೇಶರಾಶಿಯ ಅಲಂಕಾರವೇ ಆಗಿದೆ. ಈ 4 ಅಲಂಕಾರ, ಬೇರೆ ಇಲ್ಲ ಅಂತ ಅಂದ್ಕೊಳ್ಳೋ ಹಾಗೆ ಇಲ್ಲ. ಇಲ್ಲೇನಪ್ಪ ಒಂದು ವಿಶೇಷ ಅಂತಂದರೆ, ಅಮ್ಮನವರನ್ನು ಕೇವಲ ಒಂದು ಸ್ತ್ರೀ ರೂಪದಲ್ಲಿ ಮಾತ್ರ ನೋಡಬಾರದು. ಸೂಕ್ಷ್ಮವಾದ, ವ್ಯಾಪಕವಾದ, ಅದು ಸರ್ವವ್ಯಾಪಕವಾಗಿರ್ತಕ್ಕಂತಹ, ಆಕಾಶಕ್ಕಿಂತಲೂ ಆಚೆಗಿರ್ತಕ್ಕಂತಹ ಮನಸ್ಸು, ಬುದ್ಧಿ, ಚಿತ್ತ ಹಾಗೂ ಅಹಂಕಾರವನ್ನೂ ಮೀರಿರ್ತಕ್ಕಂತಹ ಅದ್ಭುತ ಶಕ್ತಿಯೇ ಆ ಭಗವತಿ. ಎಲ್ಲ ಕಡೆಗೂ ಹರಡಿಕೊಂಡಿರ್ತಕ್ಕಂತಹ ಮಹಾಕಾಶವನ್ನೇ ಶ್ರೀಮಾತೆಯ ಕೇಶರಾಶಿ ಅಂತ ನಾವು ಇಲ್ಲಿ ತಿಳಿದುಕೊಳ್ಳಬೇಕಾಗಿದೆ. ಇಂಥ ಮಹಾ ಆಕಾಶದಲ್ಲಿ ಅರಳಿರ್ತಕ್ಕಂತಹ ಎಲ್ಲ ಪುಷ್ಪಗಳೂ ಕೇಶರಾಶಿಯ ಅಲಂಕಾರವೇ. ಅದಕ್ಕೂ ಮಿಗಿಲಾಗಿ ಅಖಿಲಾಂಡ ಕೋಟಿ ಬ್ರಹ್ಮಾಂಡಗಳೂ ಕೂಡ ಒಂದೊಂದು ಬ್ರಹ್ಮಕಮಲಗಳು. ಸಕಲ ಆಕಾಶಕಾಯಗಳೂ ಜೀವಾತ್ಮರೂ ಸೇರಿದಂತೆ ಒಂದೊಂದು ವೈವಿಧ್ಯಮಯ ಪುಷ್ಪಗಳೇ ಆಗಿದ್ದು, ಆಕಾಶವೆಂಬ ಶ್ರೀಮಾತೆಯ ಕೇಶರಾಶಿಯ ಅಲಂಕಾರಗಳಾಗಿದ್ದು, ಅವುಗಳಿಂದಲೇ ಪರಿಶೋಭಿತಳಾಗಿರ್ತಕ್ಕಂಥವಳು ಇವಳು ಅಮ್ಮನವರು ಅಂತ ನಾವು ತಿಳಿದುಕೊಳ್ಬೇಕು. ಚಂಪಕ ಸಂಪಿಗೆ ಹೂವು, ಅಶೋಕ ಪುನ್ನಾಗ ಅಂದರೆ ಬಿಳಿ ನೈದಿಲೆ, ಮತ್ತು ಸೌಗಂಧಿಕ ಪುಷ್ಪಗಳು. ಲಸತ್ ಎಂದರೆ ಕಾಂತಿಯಿಂದ ಪರಿಶೋಭಿತವಾದ, ಕಚ ಎಂದರೆ ಸುಂದರ ಕೇಶರಾಶಿನಿಯೇ ನಿನಗೆ ನಮಸ್ಕಾರಗಳು. ಅಂದರೆ ವಿಶಾಲವಾದ ಆಕಾಶವೇ ಭಗವತಿಯ ಕೇಶರಾಶಿ. ವಿಶ್ವದಲ್ಲಿ ಅರಳಿರುವ ಸಕಲ ಪುಷ್ಪವೂ ಪ್ರಕೃತಿ ಮಾತೆಯ ಕೇಶರಾಶಿಯ ಸೌಂದರ್ಯವರ್ಧಕವೇ. ಆದರೂ ಸಕಲ ಪುಷ್ಪಗಳಿಗೂ ವೈವಿಧ್ಯಮಯ ಸೌಂದರ್ಯವು ಬಂದಿರುವುದೇ ಅಮ್ಮನವರ ದಿವ್ಯ ಪ್ರಕಾಶತೆಯಿಂದ. ಈ ಶ್ರೀನಾಮದಲ್ಲಿ ಸುಮ್ಮನೆ ಒಂದು ಸಾಂಕೇತಿಕವಾಗಿ ಒಂದೆರಡು ಹೂವಿನ ಹೆಸರುಗಳನ್ನು ಹೇಳಿದ್ದಾರಷ್ಟೆ. ಇಲ್ಲಿ ಪ್ರಕಟಪಡಿಸಿರ್ತಕ್ಕಂತಹ ಹೂವಿನಲ್ಲಿ ಭಗವತಿಯು ಅಂದರೆ ಭಗವತಿಯ ಶಕ್ತಿಯು ಅಭಿವ್ಯಕ್ತವಾಗಿರೋದನ್ನು ನಾವು ಗಮನಿಸಬೇಕಾಗುತ್ತೆ.
ಈಗ ಸಂಪಿಗೆ ಹೂವಿದೆ ಹೇಳಿದ್ದಾರೆ ಅಲ್ಲಿ. ಚಂಪಕ ಅಂದರೆ ಸಂಪಿಗೆ ಹೂವು ಹಾಲಿನ ಕೆನೆಯ ಬಣ್ಣದಿಂದ ಕಂಗೊಳಿಸಿದೆ ಅಲ್ವಾ, ಎಷ್ಟು ಚಂದ ಅದು. ಅದರ ಎಸಳುಗಳು ಒಳ್ಳೆ ಮೂಗು, ಸುಂದರವಾದ ಮೂಗು ಥರ ಕಾಣಿಸುತ್ತೆ. ಆದ್ದರಿಂದ ಶ್ರೀದೇವಿಯ ನಾಸಿಕವನ್ನು ಸಂಪಿಗೆ ಎಸಳಿನಂತೆ ಅಂತ ವರ್ಣನೆ ಮಾಡ್ತಾರೆ. ಇದು ಬಳ್ಳಿ ಅಥವಾ ಗಿಡದಲ್ಲಿ ಅರಳತಕ್ಕಂತಹ ಹೂವಲ್ಲ, ಇದು ದೊಡ್ಡ ಮರ. ಸಂಪಿಗೆ ಅಂದರೆ ಮರ, ಅದು ಬೃಹತ್ ಮರದಲ್ಲಿ ಅರಳತಕ್ಕಂಥದ್ದು. ಇದನ್ನು ಸಂಸ್ಕೃತದಲ್ಲಿ ಚಂಪಕ, ಈ ಸಂಪಿಗೆಯನ್ನು ಚಂಪಕ ಅಂತ ಕರೀತಾರೆ. ಚಂಪಕ ಹೆಂಗೆ ಏನು ಕರೀತಾರೆ ಅಂದರೆ ಚಕಾಸು ದೀಪ್ತೌ ಚಕತೃಪ್ತೌ ಪ್ರತಿಘಾತೆ ಅಂತ. ಅಂದರೆ ಈ ಒಂದು ಚ ಅಂದರೆ ಪ್ರಕಾಶಿಸ್ತಕ್ಕಂತಹ, ಹೊಳಿತಕ್ಕಂತಹ, ಶೋಭಿಸ್ತಕ್ಕಂತಹ ಅರ್ಥದಿಂದಲೇ ಸಂತೃಪ್ತ ಅಥವಾ ಸಮ್ಯಕ್ ತೃಪ್ತ ಅಂತ ಅರ್ಥವನ್ನು ನೀಡ್ತಕ್ಕಂಥ ಅಕ್ಷರಗಳಾಗಿದೆ ಈ ಚಂಪಕ. ಹಾಗಾಗಿ ಇಲ್ಲಿ ಸಂಪಿಗೆ ಹೂವನ್ನು ವಿಶೇಷವಾಗಿ ದೇವಿಯ ನಾಸಿಕಕ್ಕೆ ಸಮಾನವಾಗಿರ್ತಕ್ಕಂಥದ್ದು ಅನ್ನೋ ರೀತಿಯಲ್ಲಿ ತೆಗೆದುಕೊಂಡಿದ್ದಾರೆ. ಎರಡನೇದಾಗಿ ವಿಶೇಷವಾಗಿ ಹೇಳ್ತಕ್ಕಂಥದ್ದು ಅಶೋಕ. ಅಶೋಕ ಅಂತಂದರೆ ಶೋಕ ಅಂದ್ರೇನು? ದುಃಖ ಅಲ್ವಾ. ಅಶೋಕ ಅಂದರೆ ದುಃಖವಿಲ್ಲದ ಸ್ಥಿತಿ. ಅಮ್ಮನವರ ಸಾಮೀಪ್ಯದಿಂದ ಅಥವಾ ದರ್ಶನ ಮಾತ್ರದಿಂದಲೇ ದುಃಖ ದೂರವಾಗ್ತಕ್ಕಂಥ ವಸ್ತುವಿಗೆ ಅಶೋಕ ಅಂತ ಹೇಳ್ತಕ್ಕಂಥದ್ದು. ಈ ದೇಹ ರೋಗಮಯ, ಮನಸ್ಸು ದುಃಖಮಯ, ಆತ್ಮ ಆನಂದಮಯ. ದುಃಖ ಆಗೋದೇನಿದ್ರು ಮನಸ್ಸಿಗೆ, ರೋಗ ಏನಿದ್ರು ದೇಹಕ್ಕೆ. ಅಂಥ ಮನಸ್ಸಿಗೆ ಆಹ್ಲಾದವನ್ನು ಕೊಡ್ತಕ್ಕಂತಹ ಯಾವುದೇ ವಸ್ತು, ವ್ಯಕ್ತಿ, ವಿಷಯಕ್ಕೆ ನಾವು ಅಶೋಕ ಅಂತ ಹೇಳಬಹುದು ಅಲ್ವಾ. ಹಾಗೆಯೇ ಕೇವಲ ಆಶ್ರಯ ಮಾತ್ರದಿಂದಲೇ ಶೋಕವನ್ನು ಕಳೀತಕ್ಕಂತಹ ವನಕ್ಕೆ ಅಶೋಕವನ ಅಂತ ಕರೆಯೋದು. ಇಲ್ಲಿ ತನ್ನ ಸಾಮೀಪ್ಯದಿಂದಲೇ ಶೋಕವನ್ನು ಕಳೆಯುವ ವ್ಯಕ್ತಿಗೂ ಅಶೋಕ ಅಂತ, ಅಥವಾ ಕೇವಲ ನೋಟದಿಂದಲೇ ಶೋಕವನ್ನು ದೂರ ಮಾಡೋದ ವಿಷಯಕ್ಕೆ ಅಶೋಕ ಅಂತ ಕೂಡ ಹೇಳ್ಬೋದು. ಅದಕ್ಕೋಸ್ಕರ ಆ ಪುಷ್ಪವನ್ನು ಅಶೋಕ ಅಂತ ಕರೆದಿದ್ದಾರೆ. ಅಂದರೆ ಆ ಅಶೋಕ ಅನ್ನೋ ಪುಷ್ಪ ಹತ್ತಿರದಲ್ಲಿದ್ದರೆ ಸಾಕು, ಎಲ್ಲ ದುಃಖ ನಾಶ ಆಗಿಬಿಡತ್ತೆ ಅಂತ. ಅಶೋಕ ಪುಷ್ಪ ಹೇಗಿರುತ್ತಪ್ಪ ಅಂತಂದರೆ ಅದಕ್ಕೆ 4 ದಳ ಇರುತ್ತೆ. ಭಾಳ ಸ್ಮೆಲ್ ಘಮ್ಮಂತ ಇರುತ್ತೆ, ಪರಿಮಳ ಭರಿತವಾಗಿರುತ್ತೆ, ಕೇಸರಿ ಬಣ್ಣದಲ್ಲಿರುತ್ತೆ. ಆಮೇಲೆ ಅದು ಆ ಕೇಸರಿ ಬಣ್ಣದಿಂದ ಕೆಂಪಾಗ್ತಾ ಹೋಗುತ್ತೆ, ಗುಚ್ಛಗುಚ್ಛವಾಗಿ ಕಂಗೊಳಿಸುತ್ತೆ. ಇದು ಮನ್ಮಥನಿಗೆ ಭಾಳ ಇಷ್ಟವಾಗಿರ್ತಕ್ಕಂತಹ ಪುಷ್ಪ ಇದು. ಏಕೆಂದರೆ ಅವನು ಪ್ರೇಮದ ಅಧಿದೇವತೆ ಅಲ್ವಾ. ಆದರೆ ಆ ಪುಷ್ಪ ಬಾಣ ಅಮ್ಮನವರ ಅಧೀನ, ಆದ್ದರಿಂದ ಈ ಪುಷ್ಪ ಕೂಡ ಭಗವತಿಗೆ ಬಹಳ ಪ್ರಿಯ ಅಂತ ಹೇಳ್ಬಹುದು. ಇನ್ನು ಪುನ್ನಾಗ ಅಂತಕ್ಕಂಥದ್ದು ಒಂದು ಹೂವು. ಅದೆಂಥ ಹೂವು ಅಂದರೆ ಅದನ್ನು ನಾಗಕೇಸರ ಅಥವಾ ನಾಗಸಂಪಿಗೆ ಅಂತಲೂ ಕೂಡ ಕರೀತಾರೆ. ಈ ಸಸ್ಯದ ಎಲೆಯನ್ನು ಏನಕ್ಕೆ ಉಪಯೋಗಿಸ್ತಾರೆ ಅಂದರೆ ಈ ಕಣ್ಣುರಿ, ಅರೆತಲೆನೋವು ಇದಕ್ಕೆಲ್ಲ ಉಪಯೋಗಿಸ್ತಾರೆ. ಈ ಪುನ್ನಾಗ ಪುಷ್ಪದಲ್ಲಿ ಸೌಂದರ್ಯದ ಜೊತೆಗೆ ಔಷಧೀಯ ಗುಣವೂ ಇರತಕ್ಕಂಥದ್ದು, ವೃದ್ಧಿಯಾಗ್ತಕ್ಕಂಥದ್ದು. ಆದ್ದರಿಂದ ಇದು ಆದಿಶಕ್ತಿಯ ಅಭಿವ್ಯಕ್ತತೆ ಇದರಲ್ಲಿ ಅಡಗಿದೆ. ಇನ್ನು ಸೌಗಂಧಿಕಾ ಪುಷ್ಪ ಕೇಳಿರ್ತೀರ ನೀವು, ಭೀಮನ ಕಥೆಯಲ್ಲಿ ಬರತಕ್ಕಂಥದ್ದು. ಈ ಸೌಗಂಧಿಕಾ ಪುಷ್ಪ ಏನಪ್ಪ ಅಂದರೆ ಭಾಳ ಸುಮಧುರವಾದ ಸುಗಂಧಕ್ಕೆ ಮಾತ್ರವೇ ಪ್ರಸಿದ್ಧಿಯಾಗಿರುತ್ತೆ ಅಂತ ಅಂದ್ಕೊಳ್ಬೇಡಿ. ಅದಕ್ಕೆ ತನ್ನ ವಿಶೇಷತೆ ಇದೆ. ಯಾಕೆಂದರೆ ಸೌಗಂಧಿಕಾ ಪುಷ್ಪ ಅಂದ ತಕ್ಷಣ ಆದಿಶಕ್ತಿ ಸ್ವರೂಪಿಣಿಯಾಗಿರ್ತಕ್ಕಂತಹ ದ್ರೌಪದಿಯ ನೆನಪಾಗುತ್ತೆ. ಅವಳೇ ತಾನೇ ಭೀಮಂಗೆ ಹೇಳ ತಗೊಂಬ ಅಂತ. ಜೊತೆಗೆ ತನ್ನ ಬೇಡಿಕೆಯನ್ನು ಭೀಮಸೇನಲ್ಲಿಟ್ಟಾಗ ಅವನು ಅಪರೂಪದ ಹೂವನ್ನು ತಂದುಕೊಡ್ತೀನಿ ಅಂತ ಹೇಳಿ ಹಿಮಾಲಯಕ್ಕೆ ಹೋಗ್ತಾನೆ. ಮಾರ್ಗದಲ್ಲಿ ವಾಯುಪುತ್ರನಾದ ಹನುಮಂತನ ಪರೀಕ್ಷಾತ್ಮಕವಾಗಿರ್ತಕ್ಕಂತಹ ಸನ್ನಿವೇಶವನ್ನು ಎದುರಿಸಿ ಆಂಜನೇಯನ ದಿವ್ಯವಾದ ವಿಶ್ವರೂಪ ದರ್ಶನವನ್ನು ಪಡೆದಿದ್ದು, ಅರ್ಜುನನ ರಥಾಗ್ರದಲ್ಲಿ ಅವನು ಸುಸಂಸ್ಥಿತನಾಗಬೇಕೆಂದು ಪ್ರಾರ್ಥನೆ ಮಾಡಿಕೊಂಡಿದ್ದು, ವರವನ್ನು ಪಡೆದುಕೊಂಡಿದ್ದು, ಮಾರುತಿಯ ಆಶೀರ್ವಾದದಿಂದ ಮುಂದೆ ಹೋಗಿ
ಸೌಗಂಧಿಕ ಪುಷ್ಪವನ್ನು ಹುಡುಕಿ ತಂದಿದ್ದು ಎಲ್ಲ ನೆನಪಿಗೆ ಬರುತ್ತೆ ನಾವು ಸೌಗಂಧಿಕ ಅಂದ ತಕ್ಷಣ ಅಲ್ವಾ. ಹಿಮವತ್ ಪರ್ವತ ಪ್ರದೇಶದಲ್ಲಿ ಮಾತ್ರ ಕಾಣಬಹುದಾಗಿರ್ತಕ್ಕಂತಹ ಪುಷ್ಪ ಈ ಸೌಗಂಧಿಕ ಪುಷ್ಪ. ಇಂಥ ದಿವ್ಯ ಪುಷ್ಪಗಳಿಂದ ಶೋಭಾಯಮಾನಳಾದ ಶ್ರೀದೇವಿಯ ಕೇಶರಾಶಿಯ ಸೌಂದರ್ಯವನ್ನು ಇಲ್ಲಿ ಹೇಳಿದ್ದಾರೆ ನೋಡಿ. ಇಂಥ ಅಪರೂಪದ ಹೂಗಳನ್ನು ಎಲ್ಲವನ್ನೂ ಮುಡಿದಿರ್ತಾಳೆ, ಆದರೆ ಇಂತಹ ವಿಶೇಷವಾದ ಹೂಗಳನ್ನು ಮುಡಿದಿರ್ತಕ್ಕಂಥವಳು ಚಂಪಕಾಶೋಕ ಪುನ್ನಾಗ ಸೌಗಂಧಿಕ ಲಸತ್ಕಚ. ಈ ಶ್ರೀನಾಮದ ಮೂಲಕ ನಾವೇನು ತಿಳಿದುಕೊಳ್ಬೇಕು ಅಂತಂದರೆ, ನಾವೆಲ್ಲರೂ ಕೂಡ ಲಲಿತಾಂಬಿಕೆಯ ಕೇಶರಾಶಿಗೆ ಸಮರ್ಪಿಸಲ್ಪಟ್ಟಿರ್ತಕ್ಕಂತಹ ಒಂದೊಂದು ಹೂಗಳು ಅಂದ ಮೇಲೆ ನಮ್ಮ ಜೀವನವೇ ಭಗವತಿಗೆ ಸಮರ್ಪಣೆಯಾದಾಗ ಮಾತ್ರವೇ ನಾವು ಧನ್ಯತೆಯನ್ನು ಕಾಣ್ತಕ್ಕಂಥದ್ದು ಅನ್ನೋದನ್ನು ನಾವು ತಿಳ್ಕೊಳ್ಬಹುದು. ನಾವು ದಿನನಿತ್ಯದಲ್ಲಿ ಏನನ್ನು ಮಾಡ್ತೇವೆಯೋ, ಏನನ್ನು ಸ್ವೀಕರಿಸ್ತೇವೆಯೋ, ಯಾವುದೇ ಆಗಿರ್ಬೋದು, ಆಹಾರ ಆಗಿರ್ಬೋದು, ಏನು ಬೇಕಾರಾಗಿರ್ಬೋದು, ಅದೆಲ್ಲವನ್ನು ನಾವು ಪ್ರಸಾದ ಅಂತ ತಿಳ್ಕೊಳ್ಬೇಕು. ಭಗವಂತನ ಪ್ರಸಾದ ಅಂತ ತಿಳಿದುಕೊಂಡು ಏನೇನು ಹೋಮಾದಿ ಮಾಡ್ತೀವೋ, ಏನೇನು ದಾನ ಮಾಡ್ತೀವೋ, ಏನೇನು ತಪಸ್ಸಾಚರಣೆಯನ್ನು ಮಾಡ್ತೀವೋ ಎಲ್ಲವನ್ನ ಸಮರ್ಪಣ ಭಾವದಿಂದ ಮಾಡ್ತಕ್ಕಂಥ ಅಭ್ಯಾಸವನ್ನು ಇಟ್ಟುಕೊಳ್ಬೇಕು. ಇಂಥ ಅಂತಃಸ್ಫುರಣಯುಕ್ತವಾಗಿರ್ತಕ್ಕಂಥ ಜ್ಞಾನವನ್ನು ದಯಪಾಲಿಸಿದ ಶ್ರೀ ತ್ರಿಪುರ ಸುಂದರಿ ಮಾತೆಯ ಚರಣಯುಗಳಿಗೆ ನನ್ನ ನಮಸ್ಕಾರ ಅಂತ ಹೇಳಿ ಈ ಚಂಪಕಾಶೋಕ ಪುನ್ನಾಗ ಸೌಗಂಧಿಕ ಲಸತ್ಕಚ ಅನ್ನೋದಕ್ಕೆ ನಾವು ಅರ್ಥವನ್ನು ತಿಳಿದುಕೊಳ್ಳಬಹುದಾಗಿದೆ. ಹೀಗೆ ಪ್ರಫುಲ್ಲವಾಗಿ ಪರಮೋತ್ಸಾಹದಿಂದ ಅರಳಿರುವಂತಹ ಸಂಪಿಗೆಯ ಹೂವು, ಅಶೋಕ ಪುಷ್ಪ, ಪುನ್ನಾಗ ಪುಷ್ಪ, ಸೌಗಂಧಿಕ ಪುಷ್ಪ ಮೊದಲಾದ ಎಲ್ಲ ಪುಷ್ಪಗಳಿಂದಲೂ ಅಲಂಕೃತವಾಗಿರ್ತಕ್ಕಂತಹ ಲಾವಣ್ಯಪೂರ್ಣ ಕೇಶರಾಶಿಯಿಂದ ಶೋಭಾಯಮಾನಳಾಗಿರ್ತಕ್ಕಂತಹ ಅಮ್ಮ ಜಗನ್ಮಾತೆಯೇ, ನಿನ್ನ ಈ ಅಪರಿಮಿತವಾದ ಸೌಂದರ್ಯದಿಂದ ಪರಶಿವನ ಮನಸ್ಸನ್ನೂ ಆಹ್ಲಾದಗೊಳಿಸ್ತಾ ಇರತಕ್ಕಂತಹ ಆದಿಶಕ್ತಿಯೇ, ಈ ನಿನ್ನ ಒಂದು ಕೇಶ ಸೌಂದರ್ಯ ಇದೆಯಲ್ಲ, ಅದು ನಮಗೆ ಜ್ಞಾನಪ್ರದವಾಗಿ ಸತ್ಪರಿಣಾಮವನ್ನು ಉಂಟು ಮಾಡಲಿ. ಶ್ರೀ ಲಲಿತಾಂಬಿಕೆಯೇ, ನಿನ್ನ ಪಾದ ಪಂಕಜಗಳಿಗೆ ನನ್ನ ಸಾಷ್ಟಾಂಗ ಪ್ರಣಾಮಗಳು ಅಂತ ಈ ಒಂದು ನಾಮ ನಮಗೆ ಹೇಳ್ತಕ್ಕಂಥದ್ದು. ಶ್ರೀ ಲಲಿತಾ ತ್ರಿಪುರ ಸುಂದರಿ ಪ್ರಸಾದ ಸಿದ್ಧಿರಸ್ತು.